ರಂಗೇರಿದ ಬಾಗಲಕೋಟೆ ಬೈ ಎಲೆಕ್ಷನ್ ಪ್ರಚಾರದ ಅಖಾಡ. ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರ. ಬಾಗಲಕೋಟೆಯ ರಾಜೀವ್ ಗಾಂಧಿ ನಗರದಲ್ಲಿ ಪ್ರಚಾರ. ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಯತೀಂದ್ರ ಕ್ಯಾಂಪೇನ್. ಕಾಂಗ್ರೆಸ್ಗೆ ಬಾಗಲಕೋಟೆ ನಗರದಲ್ಲಿ ಹೆಚ್ಚು ಮತ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸರ್ವೆಗಳು ಕಾಂಗ್ರೆಸ್ ಪಕ್ಷ ಮುಂದಿದೆ ಅಂತಾನೆ ಹೇಳ್ತಾ ಇದೆ. ಗೆಲ್ಲುವ ವಿಶ್ವಾಸ ನಮಗಿದೆ ಅಂತ ಟಿ5ಗೆ ಯತೀಂದ್ರ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಯತೀಂದ್ರ. ಅಬ್ಬರದ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಇದೀಗ ಬಾಗಲಕೋಟೆ ನಗರದಲ್ಲಿ ಪ್ರಚಾರ ಕಾರ್ಯವನ್ನು ಬಿರುಸಿನಿಂದ ನಡೆಸಲಾಗ್ತಾ ಇದೆ. ಎಲ್ಲ ಸರ್ವೆಗಳು ಕಾಂಗ್ರೆಸ್ ಪಕ್ಷ ಮುಂದಿದೆ, ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಾಗಲಕೋಟೆ ಬೈ ಇಲೆಕ್ಷನ್ ಚುನಾವಣೆಯ ಕಾವು ಸಾಕಷ್ಟು ಪಡೆದುಕೊಳ್ಳಲಾಗ್ತಿದೆ. ಸಾಕಷ್ಟು ಹಳ್ಳಿಗಳಾಯಿತು, ಗ್ರಾಮೀಣ ಭಾಗದಲ್ಲಾಯಿತು, ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಸಹ ತೊಡೆದುಕೊಂಡಿದ್ದಾರೆ. ಇವತ್ತು ಸಿಟಿಯಲ್ಲಿರುವಂಥ ರಾಜೀವ್ ನಗರ ಏನಿದೆ, ರಾಜೀವ್ ಗಾಂಧಿ ನಗರದಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹಳ್ಳಿಗಳಲ್ಲಿ ಸಾಕಷ್ಟು ಪ್ರಚಾರದಲ್ಲಿ ತೊಡಗಿದ್ರಿ, ಜೊತೆಗೆ ಇವತ್ತು ಸಿಟಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ, ಡೋರ್ ಟು ಡೋರ್. ಜನ ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್? ಇವಾಗ ನಾವು ಆಶ್ರಯ ಕಾಲೋನಿಲಿ ಇವತ್ತು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ನಮ್ಮ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿರುವಂಥ, ಕಾಂಗ್ರೆಸ್ ಸರ್ಕಾರದ ಕೊಟ್ಟಿರುವಂಥ ಗ್ಯಾರಂಟಿ ಕಾರ್ಯಕ್ರಮಗಳು ನಮಗೆ ತಲುಪ್ತಾ ಇದ್ದಾವೆ. ನಾವು ಅದರ ಫಲಾನುಭವಿಗಳಾಗಿದ್ದೀವಿ. ಹಾಗಾಗಿ ಈ ಬಾರಿ ನಿಮಗೆ ಓಟ್ ಹಾಕ್ಕೊಡ್ತೀವಿ ಅಂತ ಹೇಳಿ ಮನೆ ಮನೆಗೆ ಹೋದಾಗ ಮುಖ್ಯವಾಗಿ ಅದರೊಳಗೂ ವಿಶೇಷವಾಗಿ ಹೆಣ್ಣುಮಕ್ಕಳು ಆ ರೀತಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಗರದಲ್ಲೂ ಕೂಡ ನಮಗೆ ಹೆಚ್ಚು ಓಟ್ ಬರುತ್ತೆ, ಬಹುಮತದ ಗೆಲ್ತೀವಿ ಅನ್ನೋ ವಿಶ್ವಾಸ ಬರ್ತಾ ಇದೆ. ಸರ್, ಸಿದ್ದರಾಮಯ್ಯ ಅವರದು ಮತ್ತು ಮೇಟಿಯವರ ಕುಟುಂಬಕ್ಕೆ ಬಹಳ ಒಂದು ಒಡನಾಟ, ಒಂದು ಸಂಬಂಧ. ಆ ಸಂಬಂಧಗಳನ್ನು ಈಗಲೂ ಬಾಗಲಕೋಟೆ ಜನ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ? ನಿಮ್ಮ ಜೊತೆಗೆ ಏನಾದರೂ ಅಂಥ ವಿಷಯಗಳ ಗಮನಕ್ಕೆ ಬಂದಿದ್ದಾವ? ಹೇಳಿದಾಗೆ ತಂದೆಯವ್ರದ್ದು ಮತ್ತು ಎಚ್ ಎಂ ಮೇಟಿಯವರ ನಂಟು ಬಹಳ ಹಳೆಯ ಕಾಲದಿಂದ, ದೀರ್ಘಕಾಲದಿಂದ ಇದೆ. 40-45 ವರ್ಷಗಳ ನಂಟು. ಮತ್ತು ತಂದೆಯವ್ರ ಜೊತೆಗೇ ಎಚ್ ಎಂ ಮೇಟಿಯವರು ಹೆಜ್ಜೆ ಹಾಕೊಂಡು ಬಂದಿದ್ದಾರೆ. ತಂದೆಯವರಿಗೆ ಅಧಿಕಾರ ಇರಲಿ ಬಿಡಲಿ, ಎಚ್ ಎಂ ಮೇಟಿಯವರು ಕೂಡ ಯಾವಾಗಲೂ ಅವ್ರ ಜೊತೆಗೇ ಇದ್ದರು. ಅಷ್ಟು ನಿಷ್ಠರಾಗಿದ್ದರು. ಅಂಥ ರಾಜಕಾರಣಿಗಳು ಈಗಿನ ಕಾಲದಲ್ಲಿ ಸಿಗೋದು ಕಷ್ಟ. ಸೊ ಹಾಗಾಗಿ ಅವ್ರಿಗೂ ನಾವು ಕಳ್ಕೊಂಡಿರೋದು ನಮ್ಮ ಕುಟುಂಬದ ಸದಸ್ಯರನ್ನೇ ಕಳ್ಕೊಂಡಾಗಿದೆ. ಸೊ ನಮಗೂ ಅವರ ಮಗನೇನು ಸ್ಪರ್ಧೆಗೆ ಇಳಿಸಿದ್ದೀವಿ, ನಮ್ಮ ಕುಟುಂಬದ ಸದಸ್ಯರು ನಾವು ಸ್ಪರ್ಧೆಗೆ ಇಳಿಸಿದಂತೆ ನಾವು ಭಾವಿಸಿದ್ದೀವಿ. ಸೊ ಹಾಗಾಗಿ ಅದೆಲ್ಲರಿಗೂ ಗೊತ್ತು. ಎಷ್ಟೊಂದು ಜನಕ್ಕೆ ಯಾರ್ಯಾರು ಸಿದ್ದರಾಮಯ್ಯ ಅಭಿಮಾನಿಗಳಿದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಎಚ್ ಎಂ ಮೇಟಿಯವರು ಸಿದ್ದರಾಮಯ್ಯ ಜೊತೆಗೆ ಯಾವಾಗಲೂ ಗಟ್ಟಿಯಾಗಿ ನಿಂತಿದ್ದರು. ಸೊ ಹಾಗಾಗಿ ಈ ಬಾರಿ ಅವ್ರ ಕುಟುಂಬಕ್ಕೆ ವೋಟ್ ಮಾಡಬೇಕು, ಸಿದ್ದರಾಮಯ್ಯವರು ಆ ಮೂಲಕ ಸಿದ್ದರಾಮಯ್ಯ ಕೈ ಬಲಪಡಿಸಬೇಕು ಅಂತ ಹೇಳಿ ಅವರು ಕೂಡ ಭಾವಿಸ್ತಾರೆ. ಹಾಗಾಗಿ ಅವರೆಲ್ಲರೂ ಕೂಡ ವೋಟ್ ಹಾಕ್ತಾರೆ. ಇದಿಷ್ಟು ಏನಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು. ಸಾಕಷ್ಟು ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ತೊಡಗಿದ್ದೀವಿ, ಜನರು ಸಹ ಸಾಕಷ್ಟು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಟಿ5 ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಿದ್ದು, ಟಿ5 ಬಾಗಲಕೋಟೆ.